ಹಾಯ್, ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮಲ್ಲಿಗೆ ಮೊಗ್ಗಿನ ಕ್ಲಿಪ್ಪು. ಇದು ನಿಮಗೆ ನಿಜವಾದ ಮಲ್ಲಿಗೆ ಮೊಗ್ಗಿನ ಥರನೇ ಕಾಣುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಟಿಶ್ಯೂ ಪೇಪರ್ ತೊಗೊಳ್ಳಿ. ಆ ಟಿಶ್ಯೂ ಪೇಪರ್ ಹೀಗೆ 4 ಭಾಗ ಇರುತ್ತೆ. ಅದನ್ನು ಕತ್ತರಿಸ್ಕೊಳ್ಳಿ. ಎಲ್ಲಿ ಹೋಲ್ಡಿಂಗ್ ಆಗಿದೆಯೋ ಅಲ್ಲೇ ಕತ್ತರಿಸ್ಕೊಳ್ಳಿ. ಆ 4 ಭಾಗ ಆದಮೇಲೆ ನಮಗೆ ಒಂದು ಭಾಗದನ್ನು ತಗೊಂಡು ಅದರಲ್ಲಿ ಕಟಿಂಗ್ ಮಾಡೋದನ್ನು ನೋಡ್ಕೊಳ್ಳೋಣ. ಒಂದು ಭಾಗ ತಗೊಳ್ಳಿ, ಮತ್ತು ಒಂದು ಹೋಲ್ಡಿಂಗ್ ಮಾಡಿ ಅದನ್ನು ಕತ್ತರಿಸಿ, ಮತ್ತು ಇನ್ನರ್ಧ ಮಾಡಿ ಮತ್ತೆ ಕತ್ತರಿಸಿ. ಈಗ 4 ಭಾಗ ಆಗಿದೆ. ಅದನ್ನು ಅರ್ಧ ಮಾಡ್ಕೊಳ್ಳಿ, ಮತ್ತು ಅರ್ಧ ಅಂದರೆ ಇದರಲ್ಲಿ ಮತ್ತೆ 1/4 ಭಾಗ. ಈಗ 4 ಪೇಪರ್ ಇರುತ್ತೆ. 4 ಪೇಪರ್ನ ಇಟ್ಕೊಂಡು ಮತ್ತೆ ಅರ್ಧ, ಇನ್ನೊಂದು ಸಲ ಅರ್ಧ, ಹೀಗೆ ಅಷ್ಟು ಮಾಡಿದ್ಮೇಲೆ ಒಂದು ಟೂತ್ ಪಿಕ್ ತೊಗೊಳ್ಳಿ. ಅದು ಮಧ್ಯಕ್ಕೆ ಇಟ್ಟು ಕಾರ್ನರಲ್ಲಿಟ್ಟು ಹೋಲ್ಡಿಂಗ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿರೋ ಅಂಥ 1/4 ಭಾಗ ಇರುತ್ತಲ್ಲ, ಅದು ಒಂದು ಪೇಪರ್ ತೊಗೊಂಡು ಹೀಗೆ ಮಡಚ್ಕೋಬೇಕು. ಮತ್ತು ರೆಕ್ಟ್ಯಾಂಗಲ್ ಶೇಪಲ್ಲಿದೆಯಲ್ಲ ಅದನ್ನು ತಗೊಂಡು 2 ಕೈಯಲ್ಲಿ ಹಿಡಿದು ಸ್ವಲ್ಪ ಉದ್ದ ಬರೋಂಗೆ ಬಡ್ ಥರ ಮಾಡ್ಕೋಬೋದು. ಆವಾಗ ಹೂವು ಕಟ್ಟೋ ಥರ ಕಟ್ಬೋದು. ಈಗ ಹೂವು ಕಟ್ಟೋ ಥರ ಟೈಟಾಗಿ 2 ಸಲ 3 ಸಲ ದಾರದಲ್ಲಿ ಕಟ್ಕೋಬೇಕು. ಟೂತ್ ಪಿಕ್ ತೆಗೆದು ಬಿಡಬೇಕು. ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಬೇಕಾದರೂ ನೀವು ಮಾಡ್ಕೋಬೋದು. ಇದು ಉದ್ದ ಆಗಿದೆ. ಇನ್ನು ಸ್ವಲ್ಪ ಗಿಡ್ಡ ಮಾಡ್ಕೋಬೇಕು ಅಂದರೆ ಅದೇ 4 ಪೇಪರ್ನ ಹಿಡಿದು ಮತ್ತು ಒಂದು ಸಲ ಅರ್ಧಕ್ಕೆ ಮತ್ತು ಅರ್ಧಕ್ಕೆ ಹೀಗೆ ಸ್ಕ್ವೇರ್ ಮಾಡ್ಕೋಬೇಕು. 16 ಪೇಪರ್ ಇರುತ್ತೆ ಆ ಲೆಕ್ಕದಲ್ಲಿ. ಕಾರ್ನರಲ್ಲಿ ಮಧ್ಯದಿಂದ ಕಾರ್ನರ್ಗೆ ಹಿಡಿಬೇಕು. ಹೀಗೆ ಶೇಪ್ ಕೊಟ್ಕೊಂಡು ಈಗ ಈ ಬಡ್ ಚಿಕ್ಕದು ಮಾಡೋದು ತೋರಿಸ್ತೀನಿ. ಒಂದು ಆ ದೊಡ್ಡದು ಹಾಕ್ಕೊಳ್ಳೋ ಬದಲು ಚಿಕ್ಕದೇ ಹಾಕ್ಕೊಂಡ್ರೆ ನಿಮಗೆ ಬಡ್ಡು ಹಿಂದ್ಗಡೆ ಸ್ಟೆಮ್ಮು ಚಿಕ್ಕದಾಗಿ ಕಾಣುತ್ತೆ. ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು. ಹೂವು ಕಟ್ಟಬೇಕಾದ್ರೆ ಸ್ವಲ್ಪ ಉದ್ದ ಇರಬೇಕು. ಕ್ಲಿಪ್ಪಿಗೆ ಈ ಸಣ್ಣದ್ದೇ ಸಾಕು. ನಾವು ಎಷ್ಟು ಉದ್ದ ಆದರೂ ಮಾಡ್ಕೋಬೋದು. ಈಗ ಇಂಥವೇ ಇನ್ನೊಂದಷ್ಟಿವೆ. ಇದನ್ನೆಲ್ಲ ಕ್ಲಿಪ್ಪಿಗೆ ಹೇಗೆ ಜೋಡಿಸೋದು ಅಂತ ಮುಂದಿನ ವಿಡಿಯೋಲ್ಲಿ